ಸಾಧುಕೋಕಿಲನೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವ್ರ ಜೊತೆಗಿರೋರು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧುಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಹಿರಿಯ ಕಲಾವಿದರನ್ನ ಗೌರವಪೂರ್ವಕವಾಗಿ ನಡೆಸ್ಕೊತಾ ಇಲ್ಲ ಮೇಡಮ್. ಇಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರೀತಾ ಇದ್ದಾರೆ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೇನೆ ರೀ. ಅನಂತ್ ಅವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷವೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು ಮೂರ ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ನಾನು ಸರ್ಕಾರದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ನೀರಿನ ಹೋರಾಟ ಭಾಳ ಹಿಂದಿನ ಕೂಡ ಬಂದಿದ್ದೀನಿ. ಮೇಕೆದಾಟು ಹೋರಾಟಕ್ಕೆ ನಾನು ಬರೋಕ್ಕಾಗಲಿ, ಯಾಕೆಂದರೆ ನನಗೆ ಕಾಲು ಸ್ವಲ್ಪ ಏಟು ಬಿದ್ದಿತ್ತು. ಹಾಗಾಗಿ ನಾನು ಬರಲಿಕ್ಕಾಗಲಿಲ್ಲ. ಬೇರೆ ಯಾರ್ಯಾರು ಸುಮಾರು ಜನ ಬಂದಿದ್ದಾರಂತೆ. ಅವರೇನು ಕಣ್ಣಿಗೆ ಕಾಣಿಸಿದ್ರು ಇಲ್ಲೋ ಗೊತ್ತಿಲ್ಲ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ. ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬಂದಿದ್ದಾರಲ್ಲ, ಕಲಾವಿದರು ಯಾರು ಬರಬೇಕಾಗಿತ್ತು, ಸರಿಯಾಗಿ ಇಂಟಿಮೇಷನ್ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೂ ನಮ್ಮ ಕಾರ್ಯಕ್ರಮ ಬರಬೇಕು. ನಮ್ಮ ನೆಲ ಜಲ ನಮ್ಮದು ಇದು ಅಲ್ವಾ, ಬರಬೇಕು. ನಾನಂತೂ ಬಂದಿದ್ದೀನಿ. ಅವ್ರು ಯಾಕೆ ಬರಲಿಲ್ವೋ ನನಗೆ ಗೊತ್ತಿಲ್ಲ ಸರ್. ಅದು ಯಾವ ಸಂದರ್ಭದಲ್ಲಿ ಆ ಥರ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಫೆಸ್ಟಿವಲ್ ಇದಕ್ಕೆ ಹಾಂ ಎಲ್ಲ ಬರಬೇಕಾಗಿತ್ತು. ಖಂಡಿತ ಬರಬೇಕು. ಅದು ವಾರ್ನಿಂಗ್ ಅಲ್ಲ ಮೇಡಮ್. ಹಿಂದೆ ಬಂದಿದ್ದಾರೆ, ಇದಕ್ಕೂ ಬರಬೇಕಾಗಿತ್ತು. ಯಾಕೆ ಬರಲಿಲ್ಲ? ಅವರವರ ವೈಯಕ್ತಿಕ ನಾಯಕ ನಟರದು ವೈಯಕ್ತಿಕ ವಿಚಾರಗಳು. ಅಲ್ಲ, ಕೆಲವರು ಶೂಟಿಂಗಲ್ಲಿರ್ಬೋದು, ಎಲ್ಲೋ ಅಂಥ ಹೊರ ರಾಜ್ಯಗಳ ಚಿತ್ರೀಕರಣದಲ್ಲಿ ಭಾಗವಹಿಸಿರ್ಬೋದು. ಅವ್ರಿಗೆ ಸರಿಯಾದ ಸಮಯಕ್ಕೆ ಸಂದೇಶ ತಲುಪಿಲ್ಲ ಅಥವಾ ಲೆಟ್ರ್ ತಲುಪಿಲ್ಲ. ಅವ್ರು ಯಾರು ಹೋಗಿ ಭೇಟಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ಹಾಗಾಗಿ ಇನ್ನೂ ಕೆಲವರಿಗೆ ವಹಿಸ್ಬೇಕಾಗಿತ್ತು. ಈಗ ಸಾಧುಕೋಕಿಲನೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವರ ಜೊತೆಗಿರೋರು ಕೋಆರ್ಡಿನೇಟ್ ಮಾಡಬೇಕಾಗಿತ್ತು. ಮೇಡಮ್, ನನಗೆ ಹಿಂದೇನೂ ಕೂಡ ಯಾರೂ ಕರೆದಿಲ್ಲ. ಈಗಲೂ ಕೂಡ ನನಗೆ ನೋಡಿ, ನಾನು ಪಾಸ್ ಕೇಳಿದರೆ ಯಾರ್ದೋ ಹೆಸರು ಹೇಳ್ತಾರೆ. ನೀವು ಹೋಗಿ ಸಾಧುಕೋಕಿಲ ಅವ್ರ ಹತ್ರನೇ ಕೇಳಿ ತಗೊಳ್ಳಿ ಅಂತಾರೆ. ನಾನು ಎಲ್ಲಿ ಹುಡುಕ್ಲಿ ಮೇಡಮ್? ಅವ್ರ ನಂಬರ್ ಇಲ್ಲ ನನ್ನ ಕಡೆ. ಇಲ್ಲ ಮೇಡಮ್, ಸಿಕ್ಕಿಲ್ಲ. ನಾನು ಫೋಟೋ ಕಳಿಸಿದ್ದೀನಿ, ಫೋನ್ ಕೂಡ ಮಾಡಿದ್ದೀನಿ. ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಂತೆ. ಆಫೀಸ್ ಎಲ್ಲೋ ಇದೆ, ನನಗೆ ಗೊತ್ತಿಲ್ಲ ಮೇಡಮ್. ಯಾರು ಕಾಂಟ್ಯಾಕ್ಟ್ ಮಾಡಲಿ ನಾನು? ಈಗ ಯಾರೋ ಒಬ್ಬರು ಆಫೀಸಲ್ಲಿ ಕೂತಿದ್ದಾರೆ. ಅದು ಯಾರ ಹತ್ರ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನನ್ನ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ಮೇಡಮ್. ಅವ್ರ ನಂಬರ್ ಗೊತ್ತಿಲ್ಲ ಮೇಡಮ್ ನನಗೆ. ಯಾರು ಕೊಡ್ತಾರೆ ನಂಬರ್? ಕೊಡಬೇಕಲ್ಲ. ಹಾಂ, ಅದು ಪಾದಯಾತ್ರೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಬ್ಯಾನರ್. ಆ ಒಂದು ಪಕ್ಷದ ಬ್ಯಾನರ್ ಅಂತ ಕಾರ್ಯಕ್ರಮ ಯಾಕಂದರೆ ಆ ಒಂದು ಹೋರಾಟಕ್ಕೆ ಕೆಲವೊಂದಿಷ್ಟು ನಟು ಭಾಗವಹಿಸಿ ತೀರ್ಬೋದು ಪಕ್ಷ ತೋರುವಂಥ ಕಾರಣ. ಆ ಒಂದು ವಿಚಾರವನ್ನು ಇಟ್ಕೊಂಡು ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಏನು ತಗೊಂಡಿದ್ದಾರೆ ಒಂದು ಪಕ್ಷದ ಬ್ಯಾನರ್ ಅನ್ನೋದಕ್ಕೆ ಕಾರ್ಯಕ್ರಮ. ಹಾಂ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಪಕ್ಷದ್ದು ಅಂತಲ್ಲ,
ಇದು ನಮ್ಮ ನೆಲ ಜಲ ನಮ್ಮ ಆದರ ಹೋರಾಟಕ್ಕೋಸ್ಕರ ಅದು ಆಮೇಲೆ ಚಿತ್ರರಂಗದ ಒಂದು ಉಳಿವಿಗಾಗಿ ಏನು ಮಾಡಬೇಕು ಅದನ್ನು ಒಂದು ಪೂರ್ವದಲ್ಲಿ ಒಂದು ಮೀಟಿಂಗ್ ಕರಿಬೇಕಾಗಿತ್ತು. ಯಾರು ನಿಗಮ ಮಂಡಳಿ ಅಧ್ಯಕ್ಷ ಯಾರು ಶಾದುಕೋಕೆಲ್ಲ ಕರಿಬೇಕಾಗಿತ್ತು ಅಲ್ವೇ? ಮೊದಲೇ ಕರಿಬೇಕು. ಇದು ಮೊದಲೇ ನಿರ್ಧಾರ ಆಗಿರೋವಂಥದ್ದಲ್ವಾ? ಯಾರು ತಪ್ಪು ಸರ್ ಇದು? ನಿಗಮ ಮಂಡಳಿ ಅಧ್ಯಕ್ಷರದು ಅಲ್ವೇ? ನನ್ನ ಜೊತೆಗೆ ಸರಿಯಾಗಿ ಮಾತಾಡಲ್ಲ, ಎದುರಿಗೆ ಸಿಕ್ಕಿದ್ರೆ ಇಲ್ಲ, ನನಗೇನು ಆಹ್ವಾನ ಕೊಟ್ಟಿಲ್ಲ ಸರ್. ಎದುರಿಗೆ ಸಿಕ್ಕಿದ್ರು ಮಾತಾಡಲ್ಲ ಆತ. ಇಲ್ಲ ಮೇಡಮ್, ಸತ್ಯವಾಗಲೂ ಬಂದಿಲ್ಲ. ನಾನು ಯಾರನ್ನೂ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ ಮೇಡಮ್. ನಾವು ಹಿರಿಯ ಕಲಾವಿದರು, ಆಹ್ವಾನ ಬಂದಿಲ್ಲ. ಎಷ್ಟು ಜನ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಹೋಗೋದಕ್ಕೆ ನನಗೆ ಪಾಸ್ ಬೇಕಲ್ಲ. ನಾನು ಹೋಗೋಕ್ಕಾಗಿಲ್ಲ. ಪಾಸ್ ಕೇಳಿದ್ರೆ ಏನು ಮಾಡಲಿ ಮೇಡಮ್ ಅಲ್ವಾ? ನಾನೊಬ್ಬ ಹಿರಿಯ ಕಾಂಗ್ರೆಸ್ನಲ್ಲಿ ಹಿರಿಯ ಕಾರ್ಯಕರ್ತ. ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನಾನು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರೋದು ಉದಾಹರಣೆಗಳಿದೆ ಬೇಕಾದಷ್ಟು. ಇಲ್ಲ ಮೇಡಮ್, ನಾನು ಊರಲ್ಲಿರಲಿಲ್ಲ. ನನಗೆ ಪಾಸ್ ಬಂದಿದ್ದರೆ ನಾನು ಹೋಗ್ತಾಯಿದ್ದೆ, ಖಂಡಿತ ಭೇಟಿ ಮಾಡ್ತಾಯಿದ್ದೆ. ನಾನು ಕಳೆದ ಸಾರಿ ಮೀಟಿಂಗಲ್ಲೂ ಕೂಡ ನಾನು ಕೂತೇ ಇದ್ದೆ ಇಲ್ಲೇ. ಯಾರೂ ನನಗೆ ಕರೀಲಿಲ್ಲ, ನೋಡ್ಬಿಟ್ಟು ಸುಮ್ಮನಿದ್ರು. ಏನು ಮಾಡೋಣ? ಮೊನ್ನೆ ಡಿ ಕೆ ಸಾಹೇಬ್ರೇನು ಅಲ್ಲಿ ಬಂದಿರಲಿಲ್ಲ ಅವತ್ತು, ಹಂಗಾಗಿ ನಾನು ಮಾತಾಡಲಿಕ್ಕೂ ಕೂಡ ಆಗಲಿಲ್ಲ. ಹಿರಿಯ ಕಲಾವಿದರನ್ನ ಗೌರವಪೂರ್ವಕವಾಗಿ ನಡೆಸ್ಕೊತಾ ಇಲ್ಲ ಮೇಡಮ್. ಇಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕರೀತಾ ಇದ್ದಾರೆ. ಅದೇ ತಿಳ್ಕೊಬೇಕು ಸರ್. ನಾನು ಎಷ್ಟು ಹೋರಾಟಗಳಿಗೆ ಭಾಗವಹಿಸಿದ್ದೀನಿ ತೋರಿಸ್ಲ ಸರ್. ನಾನು ಉದಾಹರಣೆಗಳು ಕೊಡಲ. ಅಕಾಡೆಮಿಯ ಅಧ್ಯಕ್ಷತೆಯಲ್ಲಿ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ಮೂಡಿಬರ್ತಾಯಿದೆ. ಟಿ ವಿ ಮೀಡಿಯಾದವ್ರಿಗೂ ಗೊತ್ತು. ತುಂಬ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸು ಬಂದು ವರ್ಕ್ಶಾಪ್ನ ನಡೆಸ್ತಾ ಇದ್ದಾರೆ. ಕಿಕ್ಕಿರಿದ ಆಡಿಯನ್ಸು ಹೊರಗಿನ ಮಾಲಲ್ಲಿ ಜಮಾಯಿಸಿದ್ದಾರೆ. ತಿಳ್ಕೊಳ್ಳುವಂಥವ್ರು, ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಎಲ್ಲ ಬರ್ತಾಯಿದ್ದಾರೆ. ಸುಮಾರು ಕಲಾವಿದರು ನನಗೆ ಫೋನ್ ಮಾಡಿ ನಾವು ಈಗ ಬರ್ತೀವಿ ಅಂತೇಳಿ ಬರ್ತಾಯಿದ್ದಾರೆ. ನಿನ್ನೆ ದುನಿಯಾ ವಿಜಯವರು ಬಂದಿದ್ದರು, ಪೂಜಾ ಗಾಂಧಿಯವರು ಅವರೇ ಫೋನ್ ಮಾಡಿ ನಮಗೆ ಬಂದು ಅಲ್ಲಿ ಎಲ್ಲರ ಹತ್ರ ಮಾತಾಡಿ ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಈ ಥರ ಪ್ರೋಗ್ರೆಸ್ಸು ನಮ್ಮ 16ನೇ BFS ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಸರ್. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸರಿಯಾಗಿ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ ಡಿ ಕೆ ಎಲ್ಲ ಚಾನೆಲ್ವರೆಗೂ ಎಲ್ಲ ರೀತಿಯ ಏನು ಹೇಳಬೇಕು, ಅದಕ್ಕೆ ಏನೇನಾಗಿತ್ತು ಎಲ್ಲವನ್ನು ಸುಮಾರು ಸಲ ನಾನು ಆಲ್ರೆಡಿ ಹೇಳಿದ್ದೀನಿ. ನೀವು ಕೇಳ್ತಾ ಇದ್ದೀರಾ, ಹೇಳೇ ಇದ್ದೀನಿ. ಎಲ್ರಿಗೂ ಇನ್ವಿಟೇಷನ್ ಹೋಗಿದೆ. ಖುದ್ದಾಗಿ ನೀವು ಹಾಕಿದ್ದೀನಿ ರೀ. ಅನಂತವರು PRO ಅವರೇ ಮುಖ್ಯವಾದ ಸಿನಿಮಾಗಳಿಗೆ ಪ್ರತಿ ವರ್ಷವೂ ಎಲ್ಲರಿಗೂ ಇನ್ವಿಟೇಷನ್ ತಲುಪುವಂಥ ಕೆಲಸಗಳನ್ನ PRO ಅನಂತು, ನಮ್ಮ ಈಗ ಮೆಂಬರ್ ಆಗಿದ್ದಾರೆ ಸುಧೀಂದ್ರ ವೆಂಕಟೇಶ್ ಹಾಗೂ ರಮೇಶ್ BT, ಇವರು 3 ಕೈಲಿ ಕೂಡ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ. ವರ್ಷ ಹೇಗೆ ಫಿಲ್ಮ್ ಫೆಸ್ಟಿವಲಲ್ಲಿ ಯಾವ ರೀತಿಯಲ್ಲಿ ಯಾರ್ಯಾರಿಗೆ ಇನ್ವಿಟೇಷನ್ ಹಂಚಬೇಕು, ಯಾರ್ಯಾರಿಗೆ ಖುದ್ದಾಗಿ ಹೋಗಿ ಕೊಡಬೇಕು, ಯಾರ್ಯಾರಿಗೆ ಪೋಸ್ಟರಲ್ಲಿ ವಿತ್ ಪಾಸ್ ಹೋಗುತ್ತೆ, ಇದೆಲ್ಲವೂ ಕಳೆದ ವರ್ಷ ಹೇಗಾಗಿದೆಯೋ ಈ ವರ್ಷ ಕೂಡ ಅಷ್ಟೇ ಕರೆಕ್ಟಾಗಿ ಆಗಿದೆ. ಅದರಲ್ಲಿ ಯಾವ ಅನುಮಾನವೂ ಬೇಡ ಸರ್. ನಿಮ್ಮ ಮೇಲೆ ಒಂದು ಆರೋಪ ಇರುವಂಥ ಸರ್, ಮೇಕೆದಾಟು ಪಾದಯಾತ್ರೆ ಪಾಲ್ಗೊಂಡಿರೋ ಕಾರ್ಯಕ್ರಮ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ದಾರೆ ಅಂತ. ಉದ್ಘಾಟನೆ ಪೂರ್ವದಲ್ಲಿ ಸರ್, ಈಗ ನಾನು ಹೇಳ್ತಾ ಇರೋದು, ನೀವು ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರವನ್ನು ಕೊಡ್ತೀನಿ. ನಾನು ಹಂಗೆ ನೀವು ನೋಡೋಕ್ಕೆ ಹೋದರೆ ನಾನು ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾನೇ ಇದ್ದೀನಿ. ನಾನೊಬ್ಬ ಕಾಂಗ್ರೆಸ್ಸಿಗೆ ಅಂತ ನಿಮ್ಮ ಹತ್ರ ಸುಮಾರು ಸಲ ಹೇಳ್ಕೊಂಡಿದ್ದೀನಿ. ನಾಟ್ ಓನ್ಲಿ ಮೇಕೆದಾಟು, ಇವಾಗ ನಡೀತಾ ಇದ್ದ ಕಾಂಗ್ರೆಸ್ ಎಲ್ಲ ಕಾರ್ಯಕ್ರಮಗಳಿಗೆ MLA ಆಗ್ಬೋದು, MP ಆಗ್ಬೋದು, ಬೈ ಎಲೆಕ್ಷನ್ ಆಗ್ಬೋದು, ಆಮೇಲೆ ಬೇರೆ ಭಾರತ್ ಜೋಡೋ ಆಗ್ಬೋದು, ಎಲ್ಲ ಕೆಲಸಗಳಲ್ಲೂ ಎಲ್ಲ ಕಾರ್ಯಕ್ರಮಗಳ ಧ್ವನಿಯಾಗಿ ಸಂಗೀತವಾಗಿ
ಒಬ್ಬ ಪ್ರಸಾರಕನಾಗಿ ಜೊತೆಗೆ ನನಗಿರೋ ಪಾಪ್ಯುಲಾರಿಟಿನ ಯೂಸ್ ಮಾಡಿ ಮಾಡ್ತಾನೆ ಇದ್ದೀನಿ. ನಮ್ಮ ಪಕ್ಷದಲ್ಲಿ ನನ್ನ ಗುರುತಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗ್ಬೋದು ಗುರುತಿಸಿದ್ದಾರೆ, ಅದನ್ನು ಹೇಳಿದ್ದಾರೆ. ಉದ್ಘಾಟನಾ ಸಮಾರಂಭ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಸರ್, ಈಗ ಉದ್ಘಾಟನೆ ಮುಗಿದು ಆಲ್ರೆಡಿ 5 ದಿನ ಆಯಿತು. ನಾನು ನಮ್ಮ ಕಲಾವಿದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು 5ನೇ ದಿನ ನಡೀತಾ ಇದೆ. ಎಲ್ಲ ಬನ್ನಿ, ನಾವು ಒಂದು ಕುಟುಂಬ, ನಮ್ಮದು ಕಲಾವಿದರ ಕುಟುಂಬ. ಇದ್ರಲ್ಲಿ ನಾವು ದ್ವೇಷ ಮಾಡಿ ನಮ್ಗೆ ಕೊಟ್ಟಿಲ್ಲ ಮಾಡಿಲ್ಲ ಒಂದು ಹೇಳಕ್ಕೆ ಹೋಗಬೇಡಿ. ದಯವಿಟ್ಟು ಬನ್ನಿ. PVR ನಾವೆಲ್ಲ ಇದ್ದೀವಿ. ಕಲಾವಿದರಿಗೆ ಅಂತಲೇ ಒಂದು ದೊಡ್ಡ ಪೆವಿಲಿಯನ್ನೇ ಮಾಡಿದ್ದೀವಿ ಟೆಕ್ನಿಷಿಯನ್ಸ್ಗೆ. ಅಲ್ಲಿ ಸುಮಾರು ಜನ ಕಲಾವಿದರು ಬರ್ತಾಯಿದ್ದಾರೆ. ಬನ್ನಿ ಸೇರಿ. 8ನೇ ತಾರೀಕುವರೆಗೂ ಕಾರ್ಯಕ್ರಮ ಇದೆ. ಬರೀ ಉದ್ಘಾಟನೆ ಆಗಿ 5 ದಿನ ಆಗೋಯ್ತು. ಎಲ್ಲರೂ ಬನ್ನಿ, PVRಗೆ ಬನ್ನಿ, ಓರೈನ್ ಮಾಲ್ಗೆ ಏನೋ ಕೂತ್ಕೊಂಡು ಜನರ ಜೊತೆ ಸಂದರ್ಶನ ಮಾಡೋಣ, ನಮ್ಮ ಚಿತ್ರರಂಗವನ್ನು ಬೆಳೆಸೋಣ. ನಮಸ್ಕಾರ. ಸರ್, ನಾಗಾಭರಣ ಅವರು ವಿರೋಧ ಮಾಡಿದ್ದಾರೆ ನಿಮ್ಗೆ ಹೇಳಿ ಹಿರಿಯ ನಟರು ನಾಗಾಭರಣ ಸರ್ ಅಲ್ಲೇ ಇದ್ದಾರೆ ನಮ್ಮ ಜೊತೆಲಿ. ಅವ್ರಿಗೆ ಪೋಸ್ಟಲ್ಲಿ ಇನ್ವಿಟೇಷನ್ ಹೋಗಿದೆ ಅಂತ ಅವರೇ ಹೇಳಿದ್ದಾರೆ. ನನ್ನ ಜೊತೆನೇ ಇದೆ. ನಿನ್ನೆ ನಾನು ವಿಶ್ ಮಾಡಿ, ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ತುಂಬ ಒಳ್ಳೆದಾಯ್ತು ಚೆನ್ನಾಗಿ ಬಂದು ಅಂತೇಳಿ ಸುಮಾರು ಜನ ಬಂದಿದ್ದಾರೆ. ಸೀತಾರಾಮ್ ಅವರು ಬಂದಿದ್ದಾರೆ, PN ಶೇಷಾದ್ರಿಯವರು ಬಂದಿದ್ದಾರೆ, ಎಲ್ಲರೂ ಬರ್ತಾಯಿದ್ದಾರೆ ಸರ್. ಎಲ್ಲ ಕಲಾವಿದರು ಕೂಡ ಬರ್ತಾಯಿದ್ದಾರೆ, ಟೆಕ್ನಿಷಿಯನ್ಸು ಬರ್ತಾಯಿದ್ದಾರೆ. ಇದು ಸತ್ಯ.